ನಾರ್ಮಲ್ ಆಗಿ ಚಿಲ್ಲಿ ಚಿಕನ್ ಎಲ್ಲರೂ ತಿಂದೇ ಇರ್ತೀರಾ, ಆದರೆ ನಾನಿವತ್ತು ತೋರಿಸ್ತಾ ಇರುವಂತಹ ಈ ಚಿಲ್ಲಿ ಚಿಕನ್ ತುಂಬ ಖಾರವಾಗಿದ್ದರೂ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರುಚಿತಾ ಸ್ವಯಂ ಪಾಕ. ಇವತ್ತಿನ ಈ ವಿಡಿಯೋದಲ್ಲಿ ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿ ಆಂಧ್ರ ಸ್ಟೈಲ್ನ ಚಿಕನ್ ಚಿಲ್ಲಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲಿಕ್ಕೆ ಅಂತೂ ತುಂಬಾ ಸುಲಭ ಮತ್ತು ಸರಳ, ಖಾರವಾಗಿ ಮತ್ತು ತುಂಬಾ ಒಂದು ರುಚಿ ಅದ್ಭುತವಾಗಿರುತ್ತೆ. ಸೊ ಬನ್ನಿ, ಹಾಗಾದರೆ ತಡ ಮಾಡದೆ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಈ ರೆಸಿಪಿಗೆ ಬೇಕಾಗಿರುವ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಚಿಕನ್. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಚಿಕನ್ನ ವಿತ್ ಬೋನ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಬೋನ್ಲೆಸ್ಸು ಸಹ ತೊಗೊಳ್ಬೋದು, ಅದು ಸಹ ಚೆನ್ನಾಗಿರುತ್ತೆ. ಇದರಲ್ಲಿ ನಾನಿವಾಗ ಒಂದೆರಡು ದೊಡ್ಡ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದರ ಜೊತೆಗೇನೆ ಒಂದು ಅರ್ಧ ಚಮಚದಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತದನಂತರದಲ್ಲಿ ಅರ್ಧ ಚಮಚದಷ್ಟು ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಆಂಧ್ರ ಸ್ಟೈಲ್ನ ಚಿಕನ್ ಚಿಲ್ಲಿ ಅಂತ ಅಂದಮೇಲೆ ಚಿಕನ್ನ ವಿತ್ ಸ್ಕಿನ್ ತೊಗೊಂಡ್ರೆ ಅದ್ಭುತವಾಗಿರುತ್ತೆ. ಆದರೆ ನಾನಿಲ್ಲಿ ಪ್ರಿಫರ್ ಮಾಡ್ತಾ ಇಲ್ಲ, ಸಾಧ್ಯವಾದರೆ ವಿತ್ ಸ್ಕಿನ್ ತೊಗೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಅರ್ಧ ಗಂಟೆಗಳ ಕಾಲ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕಾಗುತ್ತೆ. ಇದು ಎಷ್ಟು ಜಾಸ್ತಿ ಮ್ಯಾರಿನೇಟ್ ಆಗುತ್ತೆ ಅಷ್ಟು ರುಚಿಯಾಗಿ ನಾವು ಮಾಡ್ತಾ ಇರುವಂಥ ರೆಸಿಪಿ ಬರುತ್ತೆ. ಸೊ ಸಾಧ್ಯವಾದರೆ ಜಾಸ್ತಿ ಹೊತ್ತು ಬಿಡಬಹುದು. ಇವಾಗ ಇದಕ್ಕೆ ಆ್ಯಡ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ಪೇಸ್ಟ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕಾಗಿ ನೋಡಿ, ಇದು ಚಿಕನ್ ಚಿಲ್ಲಿ ಅಂತ ಅಂದಮೇಲೆ ಒಂದು ಸ್ವಲ್ಪ ಸ್ಪೈಸಿ ಆಗಿರುತ್ತೆ. ಸೊ ಅದಕ್ಕಾಗಿ ಒಂದು ಸ್ವಲ್ಪ ನಾನು ಮೆಣಸಿನಕಾಯಿನ ಜಾಸ್ತಿನೇ ತೊಗೊಳ್ತಾ ಇದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ನಲ್ಲಿ ಒಂದು ದೊಡ್ಡ ಹಿಡಿಯಷ್ಟು ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನು ತೊಗೊಳ್ಬೇಕಾಗುತ್ತೆ. ಫ್ರೆಶ್ ಇದ್ದರೆ ತುಂಬಾ ಒಳ್ಳೆಯದು, ಕಲರ್ ಸಹ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಒಂದು 10ರಿಂದ 12 ಖಾರವಾಗಿರುವಂಥ ಹಸಿಮೆಣಸಿನಕಾಯಿನ ತೊಗೊಳ್ಬೇಕಾಗತ್ತೆ. ಅದರಲ್ಲಿ ಒಂದು ಅರ್ಧ ಚಮಚದಷ್ಟು ಕಲ್ಲುಪ್ಪು ಮತ್ತು ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ನೋಡಿ, ಜಾಸ್ತಿ ಸಹ ಫೈನಾಗಿ ಪೇಸ್ಟ್ ಮಾಡಬಾರ್ದು. ಒಂದು ಸ್ವಲ್ಪ ನೋಡಿ ಉಟ್ಟುಟ್ಟಾಗಿಯೇ ಉಳಿಬೇಕು. ಒಂದು ಸ್ವಲ್ಪ ಕೋರ್ಸ್ ಗ್ರೈಂಡ್ ಮಾಡಬೇಕಾಗುತ್ತೆ. ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ, ಒಂದು ಸ್ವಲ್ಪ ಹಸಿಮೆಣಸಿನಕಾಯಿನ ಜಾಸ್ತಿನೇ ತೊಗೊಳ್ಳಿ, ಅಂದ್ರೇ ಈ ಚಿಕನ್ ಚಿಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಇದನ್ನು ಈ ಥರ ಕೋರ್ಸ್ ಆಗಿ ಗ್ರೈಂಡ್ ಮಾಡಿ ನಾನು ಇಟ್ಕೊಳ್ತಾ ಇದ್ದೀನಿ. ಜಾಸ್ತಿ ಸಹ ಫೈನಾಗಿ ಪೇಸ್ಟ್ ಮಾಡಬಾರ್ದು, ಅಷ್ಟು ಚೆನ್ನಾಗಿರಲ್ಲ. ಸೊ ಅದಕ್ಕಾಗಿ ನೋಡಿ, ಈ ಥರ ಈ ಒಂದು ಟೆಕ್ಸ್ಚರ್ ಇರಬೇಕಾಗುತ್ತೆ. ಈ ಒಂದು ಚಿಕನ್ ಚಿಲ್ಲಿಯ ಒಂದು ವಿಶೇಷತೆ ಏನಂದರೆ, ಯಾವುದೇ ಒಂದು ಎಕ್ಸ್ಟ್ರಾ ಮಸಾಲೆ ಇಲ್ಲದೆ ಸಿಂಪಲ್ ಆಗಿ, ಸರಳವಾಗಿ ಮತ್ತು ತುಂಬಾ ರುಚಿಯಾಗಿ ಮಾಡ್ಕೊಳ್ಬಹುದು. ಸೊ ಇವಾಗ ಒಂದು ಕಡಾಯಿಯಲ್ಲಿ ಒಂದು ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಕೊಂಡು ಇದರಲ್ಲಿ ನಾನು ಒಂದು ಸ್ವಲ್ಪ ಕ್ಯಾಪ್ಸಿಕಮ್ನ ನೋಡಿ ಈ ಥರ ಸ್ಕ್ವೇರ್ ಆಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಇದು ನೋಡಿ ಕಂಪ್ಲೀಟ್ಲಿ ಆಪ್ಷನಲ್. ಒಂದು ಆಂಧ್ರ ಸ್ಟೈಲ್ನಲ್ಲಿ ಚಿಕನ್ ಚಿಲ್ಲಿ ಮಾಡಿದರೆ ಬಹುಶಃ ಯಾರು ಸೇರಿಸಲ್ಲ, ಆದರೆ ನನಗಿಷ್ಟ ಅಂತ ನಾನು ಸೇರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕಾಗಿ ಲೋ ಫ್ಲೇಮ್ನಲ್ಲಿ ಈ ಒಂದು ಕ್ಯಾಪ್ಸಿಕಮ್ನ 1 ನಿಮಿಷಗಳ ಕಾಲ ಫ್ರೈ ಮಾಡಬೇಕಾಗತ್ತೆ. ಇದನ್ನು ಜಾಸ್ತಿ ಫ್ರೈ ಮಾಡ್ದೇನೆ ಒಂದು ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು. ಇವಾಗ ಇದನ್ನು ತೆಗೆದು ಬದಿಗಿಡೋಣ. ಇವಾಗ ಇದೇ ಕಡಾಯಿಯಲ್ಲಿ ನೋಡಿ, ಒಂದು 7ರಿಂದ 8 ದೊಡ್ಡ ಚಮಚದಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈ ರೆಸಿಪಿಯಲ್ಲಿ ನೋಡಿ, ನಾವು ಚಿಕನ್ನ ಸೆಪ್ರೇಟಾಗಿ ಫ್ರೈ ಮಾಡ್ಕೊಳ್ತಾ ಇಲ್ಲ. ಸೊ ಅದಕ್ಕಾಗಿ ಈ ಒಂದು ಚಿಕನ್ ಚಿಲ್ಲಿ ರೆಸಿಪಿಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಇದರಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಆ ಒಂದು ಗ್ರೀನ್ ಪೇಸ್ಟ್ನ, ಅಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಹಸಿಮೆಣಸಿನಕಾಯಿಯ ಪೇಸ್ಟ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಸಿ ವಾಸನೆ ಹೋದ್ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಇದರಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ, ಅಂದರೆ ಉದ್ದದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿರುವಂಥ 2 ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಫೈನಾಗಿಯೂ ಸಹ ಚಾಪ್ ಮಾಡ್ಕೊಳ್ಬೋದು, ಯಾವುದೇ ತೊಂದರೆ ಇಲ್ಲ. ಆದರೆ ಈ ಥರ ಒಂದು ಸ್ವಲ್ಪ ಉದ್ದದಾಗಿದ್ದರೆ ಚಿಕನ್ ಚಿಲ್ಲಿ ನೋಡಿ ತಿನ್ನುವಾಗ ತುಂಬಾ ಒಂದು ರುಚಿಯಾಗಿ ಬರುತ್ತೆ. ಇವಾಗ ಈರುಳ್ಳಿನ ಹಾಕ್ಕೊಂಡು ಮತ್ತೆ ಒಂದು 2 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಬೇಕಾಗತ್ತೆ. ಕಂಪ್ಲೀಟಾಗಿ ಹಸಿ ವಾಸನೆ ಹೋಗುವವರೆಗೆ ನೋಡಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ನೋಡಿ, ಈರುಳ್ಳಿ ಈ ಥರ ಚೆನ್ನಾಗಿ ಬಾಡಿದ ಮೇಲೆ ನಾನು ಇದರಲ್ಲಿ ಒಂದು ದೊಡ್ಡ ಚಮಚದಷ್ಟು ಗ್ರೀನ್ ಚಿಲ್ಲಿ ಸಾಸ್ ಮತ್ತು ಅದರ ಜೊತೆಗೇನೆ 2 ದೊಡ್ಡ ಚಮಚದಷ್ಟು ಸೋಯಾ ಸಾಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ 2 ಸಾಸಸ್ಗಳನ್ನ ನಾನು ಏನು ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ನೋಡಿ ಈ ಒಂದು ಒಗ್ಗರಣೆಯಲ್ಲಿ, ಅಂದರೆ ಎಣ್ಣೆಯಲ್ಲಿಯೇ ಫ್ರೈ ಮಾಡಬೇಕಾಗತ್ತೆ. ಅಂದ್ರೇ ಈ ಒಂದು ಚಿಕನ್ ಚಿಲ್ಲಿಗೆ ರುಚಿ ಬರೋದು. ಇಲ್ಲ ನಾನು ಮೇಲ್ಗಡೆಯಿಂದ ಫುಲ್ ಡಿಶ್ ಆದಮೇಲೆ, ಅಂದರೆ ಕಂಪ್ಲೀಟಾಗಿ ಕುಕ್ ಆದಮೇಲೆ ಸೇರಿಸ್ಕೊಳ್ತೀನಿ ಅಂತ ಅನ್ನೋದಾದರೆ ದಯವಿಟ್ಟು ಆ ಥರ ಮಾಡಬೇಡಿ. ಈ ಥರ ಎಣ್ಣೆಯಲ್ಲಿ ಸಾಸಸ್ನ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅಷ್ಟು ರುಚಿ ದುಪ್ಪಟ್ಟಾಗೋದ್ರಲ್ಲಿ 2 ಮಾತಿಲ್ಲ. ಇವಾಗ ನೋಡಿ, ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂತಹ ಚಿಕನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾವು ಸೇರಿಸ್ತಿರುವಂಥ ಚಿಕನ್ ಎಷ್ಟು ಜಾಸ್ತಿ ಹೊತ್ತು ಮ್ಯಾರಿನೇಟ್ ಆಗುತ್ತೆ ಅಷ್ಟು ರುಚಿಯಾಗಿ, ಅಷ್ಟು ಅದ್ಭುತವಾಗಿ ಬರುತ್ತೆ. ತುಂಬ ಜನರ ಒಂದು ಕಂಪ್ಲೇಂಟ್ ಇರುತ್ತೆ, ನಾವು ಮಾಡ್ತಾ ಇರುವಂಥದ್ದು ಚಿಕನ್ ನೋಡಿ ಕುಕ್ ಆದಮೇಲೆ ಜಾಸ್ತಿ ಗಟ್ಟಿಯಾಗಿ ರಬ್ಬರ್ ಥರ ಇಳ್ಕೊಳ್ಳುತ್ತೆ ಅಂತ. ಸೊ ಆ ಥರ ಆಗಬಾರ್ದು ಅಂತ ಅನ್ನೋದಾದರೆ ಒಂದು ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಡಿ. ಮ್ಯಾಕ್ಸಿಮಮ್ ಎಷ್ಟು ಹೊತ್ತಾಗುತ್ತೋ ಅಷ್ಟು ಹೊತ್ತು ನೀವು ಇಡ್ಬೋದು. ತುಂಬಾ ಒಂದು ಚೆನ್ನಾಗಿ ಪೀಸಸ್ ನೋಡಿ ತುಂಬಾ ಸಾಫ್ಟಾಗಿ ಮತ್ತು ಟೆಂಡರಾಗಿ ಬರುತ್ತೆ.
ಸೊ ಇವಾಗ ಈ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇದನ್ನು ಒಂದು 2 ನಿಮಿಷಗಳ ಕಾಲ ಇದೇ ರೀತಿ ನೀರನ್ನು ಸೇರಿಸ್ತೇನೆ ಒಂದು ಹಬೆಯಲ್ಲಿ ಒಂದು 2 ನಿಮಿಷಗಳ ಕಾಲ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಒಂದು ಚಿಕನ್ನಲ್ಲಿ ನೋಡಿ ನೀರನ್ನು ಸೇರಿಸ್ಕೊಳ್ಳುವ ಅವಶ್ಯಕತೆ ಏನಿಲ್ಲ. ಇದು ಹಬೆಯಲ್ಲಿಯೇ ತುಂಬ ಚೆನ್ನಾಗಿ ಬೇಯುತ್ತೆ. ಮತ್ತು ನೋಡಿ ನಾವು ಮ್ಯಾಕ್ಸಿಮಮ್ ಟೈಮ್ ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಸೊ ಅದಕ್ಕಾಗಿ ಜಾಸ್ತಿ ಒಂದು ನೀರಿನ ಅವಶ್ಯಕತೆ ಏನಿಲ್ಲ. ಇವಾಗ ಮತ್ತೆ ಮುಚ್ಚಳವನ್ನು ಮುಚ್ಚಿ ಇದನ್ನು ನಾನು ಡೈರೆಕ್ಟಾಗಿ ಫ್ಲೇಮ್ನಲ್ಲಿ ಇವಾಗ ಬೇಯಿಸ್ಕೊಳ್ತಾ ಇಲ್ಲ. ಇಲ್ಲಿ ನಾನು ಮಾಡ್ತಾ ಇರುವಂಥ ಸ್ಟೆಪ್ ಏನಂದರೆ ಇದನ್ನು ದಮ್ನಲ್ಲಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಅದಕ್ಕಾಗಿ ಕೆಳಗಡೆ ಒಂದು ಸ್ವಲ್ಪ ತವಿನ ಇಟ್ಕೊಂಡ್ಬಿಟ್ಟು ಫ್ಲೇಮ್ನ ಒಂದು ಸ್ವಲ್ಪ ಹೈ ಮಾಡಿಕೊಂಡು ಅದ್ರ ಮೇಲೆ ನೋಡಿ ಈ ಒಂದು ಪ್ಯಾನ ಇಟ್ಕೊಂಡು ಈ ಥರ ಮುಚ್ಚಳವನ್ನು ಮುಚ್ಚಿ ಒಂದು 10 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಡೈರೆಕ್ಟ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳೋಕ್ಕಿಂತ ಒಂದು ಸ್ವಲ್ಪ ದಮ್ನಲ್ಲಿ ಇದನ್ನು ಬೇಯಿಸ್ಕೊಂಡ್ರೆ ತುಂಬಾ ಒಂದು ಟೇಸ್ಟ್ ಮತ್ತು ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ವೀಕ್ಷಕರೇ, ಇದನ್ನು 10 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ಮೇಲೆ ಇದು 80% ಕುಕ್ ಆಗಿದೆ. ಮತ್ತು ನೀವು ನೋಡ್ತಾ ಇರ್ಬೋದು ಇದಕ್ಕೆ ಎಷ್ಟು ನೀರಿನ ಅಂಶ ಬಿಟ್ಕೊಂಡಿದೆ ಅಂತ. ಸೊ ಒಂದು ಸ್ವಲ್ಪ ನೀರು ಕಡಿಮೆ ಅಂತ ಅನಿಸೋದ್ರಿಂದ ನಾನು ಇದರಲ್ಲಿ ಒಂದು ಸ್ವಲ್ಪ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯ ಒಂದು ನೀರೇನಿತ್ತು ಅದನ್ನೇ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಕೊನೆಯದಾಗಿ ಇದಕ್ಕೆ ಫೈನಲ್ ಟಚನ್ನು ಕೊಡಲಿಕ್ಕೆ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ನ ನೀರಿನಲ್ಲಿ ಸೇರಿಸ್ಕೊಂಡು ಒಂದು ಸ್ವಲ್ಪ ಸ್ಲರಿನ ಮಾಡಿಕೊಂಡು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಜಾಸ್ತಿನೂ ಸಹ ಕಾರ್ನ್ಫ್ಲೋರನ್ನು ಸೇರಿಸ್ಕೊಳ್ಬಾರ್ದು, ಜಾಸ್ತಿ ತಿಕ್ಕಾಗೋದ್ರೆ ಮತ್ತು ರುಚಿಯೆಲ್ಲ ಹಾಳಾಗುತ್ತೆ. ಸೊ ಅದಕ್ಕಾಗಿ ಒಂದು ಅರ್ಧ ಚಮಚದಷ್ಟು ಕಾರ್ನ್ಫ್ಲೋರ್ನ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಸೇರಿಸಿದ್ರೆ ಸಾಕು. ಒಂದು ಸ್ವಲ್ಪ ಲೈಟಾಗಿ ತಿಕ್ಕಾದರೆ ಸಾಕಾಗುತ್ತೆ. ಇವಾಗ ಇದಕ್ಕೆ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ನಾನು ಇದರಲ್ಲಿ ಅರ್ಧ ನಿಂಬೆಹಣ್ಣಿನ ಹುಳನ್ನ ಹಿಂಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಖಾರವಾಗಿ ಒಂದು ಸ್ವಲ್ಪ ಹುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಸೊ ಅದಕ್ಕಾಗಿ ಒಂದು ಸ್ವಲ್ಪ ನಿಂಬೆಹಣ್ಣಿನ ಹುಳನ ಹಿಂಡ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನ್, ನೀವು ಬೇಕಾದರೆ ಸೇರಿಸ್ಕೊಳ್ಬೋದು, ಇಲ್ಲಾಂದರೆ ಇಲ್ಲ. ಇವಾಗ ನೋಡಿ ನಮ್ಮ ಆಂಧ್ರ ಸ್ಟೈಲ್ನ ಚಿಕನ್ ಚಿಲ್ಲಿ ರೆಡಿ ಆಗಿದೆ. ಇವಾಗ ಕೊನೆಯದಾಗಿ ಶಾಲೋ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಕ್ಯಾಪ್ಸಿಕನ್ನ ಸೇರಿಸ್ಕೊಂಡ್ರೆ ಮುಗೀತು, ನಮ್ಮ ಒಂದು ಆಂಧ್ರ ಸ್ಟೈಲ್ನ ಚಿಕನ್ ಚಿಲ್ಲಿ ರೆಡಿ ಆಗುತ್ತೆ. ಇದನ್ನು ನೋಡಿ ಬಿಸಿ ಇರುವಾಗಲೇ ಆ್ಯಸ್ ಅ ಸ್ನ್ಯಾಕ್ ಆಗಿ ಅಥವಾ ಆ್ಯಸ್ ಅ ಒಂದು ಸ್ಟಾರ್ಟರ್ ಆಗಿ ನೀವು ಸೇವಿಸ್ಬೋದು. ತುಂಬಾ ಒಂದು ಚೆನ್ನಾಗಿರುತ್ತೆ. ನಾನು ನಿಮಗೆ ಮೊದಲು ತಿಳಿಸಿದ ಹಾಗೆ ನೋಡಿ ಈ ರೆಸಿಪಿ ತುಂಬಾ ಒಂದು ಸುಲಭ ಮಾಡಲಿಕ್ಕೆ, ಮತ್ತು ರುಚಿ ಅಂದರೂ ಖಂಡಿತವಾಗಿಯೂ ಟ್ರಸ್ಟ್ ಮೀ ಅದ್ಭುತವಾಗಿರುತ್ತೆ. ರೆಸ್ಟೋರೆಂಟ್ಗಳಲ್ಲಿ ಚೈನೀಸ್ ಸ್ಟೈಲ್ನ ಒಂದು ಚಿಕನ್ ಚಿಲ್ಲಿ ಎಲ್ಲರೂ ತಿಂದೇ ಇರ್ತಾರೆ, ಆದರೆ ಅದನ್ನು ಮನೆಯಲ್ಲಿ ಮಾಡಬೇಕು ಅಂತ ಅನ್ನೋದಾದರೆ ನೋಡಿ ತುಂಬ ಒಂದು ಪ್ರೊಸೀಜರ್ ಇದೆ. ಸೊ ಚಿಕನ್ನ ತಂದು ಫ್ರೈ ಮಾಡಬೇಕು, ಸೊ ದೊಡ್ಡ ಪ್ರೊಸೀಜರ್ ಇದೆ. ಸೊ ಅದಕ್ಕಾಗಿ ಈ ಥರ ಸಿಂಪಲ್ಲಾಗಿ ಒಂದು ರುಚಿಕರವಾಗಿ ನೀವು ಚಿಕನ್ ಚಿಲ್ಲಿನ ಮಾಡ್ಕೊಳ್ಬೋದು. ಟ್ರಸ್ಟ್ ಮೀ, ಮನೆಯಲ್ಲಿ ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ಸೊ ಖಂಡಿತವಾಗಿ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಹಾಗೂ ಅನುಭವವನ್ನು ನನ್ನ ಜೊತೆ ಹಂಚ್ಕೊಳ್ಳಿ. ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡುವುದರ ಜೊತೆಗೆ ಸಬ್ಸ್ಕ್ರೈಬ್ ಆಗುವುದನ್ನು ಸಹ ಮರೆಯಬೇಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ರುಚಿಕರವಾದಂಥ ರೆಸಿಪಿ ಜೊತೆ ನಾನು ನಿಮ್ಮನ್ನು ಸಿಗ್ತೀನಿ. ಸೊ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.